ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಹೊಸನಗರ ತಾಲೂಕು ನಾಗರಕುಡಿ ತಿರುವೆ ಗ್ರಾಮ ಪಂಚಾಯತಿಯೊಂದು. ನಾನು ಈ ನಡುವೆ ಅಂದರೆ 30 ವರ್ಷದಿಂದ ಹಲಸಿನಕಾಯಿ ಚಿಪ್ಸನ್ನು ಮಾಡಿಕೊಂಡು ಬರ್ತಾಯಿದ್ದೇನೆ. ಇದು ಅಂದರೆ ತುಂಬ ಕಷ್ಟಕರದ ಉದ್ಯೋಗ. ಇದು ಮೇಯ್ನ್ ಹಲಸಿನಕಾಯಿ ಚಿಪ್ಸು ರುಚಿ ಬರಬೇಕಾದ್ರೆ ಅದ್ರದ್ದು ಕಾಯಿ ಆಯ್ಕೆಯೇ ಮೇಯ್ನ್. ಹಲಸಿನಕಾಯಿ ಚೆನ್ನಾಗಿಲ್ಲ ಅಂದರೆ ಚಿಪ್ಸು ಚೆನ್ನಾಗಿ ಬರಲ್ಲ. ಇದು ಎಲ್ಲ ಕ್ರೆಡಿಟು ಅಂದರೆ ಇದು ಎಲ್ಲವೂ ಹಲಸಿನಕಾಯಿಗೆ ಹೋಗ್ತದೆ. ನಾವು ಅದನ್ನು ಒಳ್ಳೆಯ ಹಲಸಿನಕಾಯಿನ ಆರಿಸಿ ತಂದು ಅದನ್ನು ಚಿಪ್ಸ್ ಮಾಡ್ತಾಯಿದ್ದೇವೆ. ಸತತವಾಗಿ 30 ವರ್ಷದಿಂದ ಈ ಹಲಸಿನಕಾಯಿನ ಚಿಪ್ಸನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಗ್ರಾಹಕರಿಗೂ ಮತ್ತು ನಮಗೆ ಯಾವುದೇ ತೊಂದರೆ ಆಗದೆ ನಮ್ಮ ರಕ್ಷಣೆಗೆ ನಿಂತು ನಮ್ಮನ್ನು ಕಾಯ್ತಿರುವ ಮೇರಿಗೂ ಆ ದೇವರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಈ ಚಿಪ್ಸು ತುಂಬ ಬೇಡಿಕೆ ಇದೆ. ಒಂದು ಬೇಸರದ ವಿಷಯ ಅಂದರೆ ನಮ್ಮ ಬೇಡಿಕೆಯನ್ನು ಪೂರೈಸೋಕ್ಕೆ ಆಗ್ತಾಯಿಲ್ಲ. ಇದೊಂದು ನೋವಿನ ಸಂಗತಿ. ಯಾಕಂದರೆ ಜನ ಕೇಳಿದಷ್ಟು ನಮಗೆ ಮಾಡಿಕೊಡೋಕ್ಕಾಗ್ತಾಯಿಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಆದರೂ ತಕ್ಕ ಮಟ್ಟಿಗೆ ಆದಷ್ಟು ರುಚಿಕರವಾಗಿ ಮತ್ತು ಗರಂ ಇರುವಂಥ ಚಿಪ್ಸನ್ನು ನಾವು ಮಾಡ್ತಾಯಿದ್ದೇವೆ. ಇದೊಂದು ನಾವು ವಿಶೇಷವಾಗಿ ಚಿಪ್ಸ್ ಮಾಡೋದು ಹೇಗೆ ಅಂದರೆ, ನಾವು ಅವತ್ತಿನ ಕಾಯಿಯನ್ನು ಅವತ್ತೇ ಮಾಡಬೇಕಾಗ್ತದೆ. ಹಿಂದಿನ ದಿನ ತಂದು ಇಟ್ಕೊಂಡು ಮತ್ತು ಅವತ್ತು ಕಾಯಿ ಚಿಪ್ಸ್ ಮಾಡೋದಕ್ಕೆ ಬರೋಲ್ಲ. ಬೆಳಗ್ಗೆ ಒಂದು 5-5:30 ಎದ್ದು ಹೋಗಿ ನಮಗೆ ಯಾವ ಹಲಸಿನ ಮರದ ಕಾಯಿ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಯಾಕಂದರೆ 30 ವರ್ಷದಿಂದ ಮಾಡ್ತಾಯಿದ್ದು. ಆ ಕಾಯಿನ ತಂದು ಅದನ್ನು ಕೆತ್ತಿ ಶಾಡ ಮಾಡಿ ಸೊಳೆಯನ್ನು ಬಿಡಿಸಿ ಅದನ್ನು ಚಿಪ್ಸ್ ಥರ ಅದನ್ನು ಕೊರೆದು ಆಮೇಲೆ ಎಣ್ಣೆಯಲ್ಲಿ ಕರೆದು ಗರಿಯಾದ ಚಿಪ್ಸನ್ನು ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಅದು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ನಮ್ಮ ಪ್ರೀತಿಯಿಂದ ನಮ್ಮ ಮನೆಗೆ ಬಂದು ಚಿಪ್ಸನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆಯೇ ವಿಶೇಷವಾಗಿ ನಮ್ಮ ಮನೆಗೆ ಬಂದು ನಮ್ಮ ಈ ಅನುಭವವನ್ನು ಕೇಳಿದಂಥ ನಾರಯ್ಯವರ ಮಗನವರಿಗೂ ಸಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯು